ನಿಲ್ಲಿಸಿಬಿಟ್ಟು ಒಂದು ವಾರದಲ್ಲೇ ನೀವೆಲ್ಲ ಒಂದು ನಿಮ್ಮ ಜ್ಞಾನಕ್ಕೆ ತಕ್ಕಂಥ ಮಾದರಿಗಳನ್ನು ತಯಾರು ಮಾಡ್ಕೊಂಡಿದ್ದೀರಾ. ನಾವು ಒಂದು ವಾರದಲ್ಲೇ ಸಿಕ್ಕಿರುವಂಥ ಕಡಿಮೆ ಅವಧಿಯಲ್ಲೇ ನಮಗೆ ಸಾಧ್ಯವಾದಷ್ಟು ಮಾದರಿಗಳನ್ನು ನಾವು ರೆಡಿ ಮಾಡಿದ್ದೀವಿ. ಇವತ್ತಿನ ದಿನದಲ್ಲಿ ವಿಜ್ಞಾನ ಎಷ್ಟು ಪ್ರಸ್ತುತ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಎಲ್ಲ ಯಾಕಂದರೆ ಹಸಿರೇ ಉಸಿರು, ಹಮ್ಮಿಕೊಂಡಿರುವಂತಹ ವಿಜ್ಞಾನ ಆವಿಷ್ಕಾರ ಕಾರ್ಯಕ್ರಮದ ಒಂದು ಅಂಗವಾಗಿ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ SDMCಯ ಗೋವಿಂದರಾಜ್ರವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂಥ ಇಲ್ಲಿನ ಕಾಲೇಜಿನ ಪ್ರಾಂಶುಪಾಲರಾದ ಕುಮಾರಯ್ಯನವರೇ ಮತ್ತು ಇಲ್ಲಿನ ಆ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಹಿರಿಯೂರು ತಾಲೂಕಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂಥ ಸನ್ಮಾನ ಶ್ರೀ ತಿಪ್ಪೇಸ್ವಾಮಿಯವರೇ, ನಮ್ಮ SDMC ಮೇಲ್ವಿಚಾರಣಾ ಸಮಿತಿಯ ಉಪಾಧ್ಯಕ್ಷರಾದಂಥ ಶ್ರೀ ಗೋವಿಂದರಾಜ್ ಅವರೇ, ಸದಸ್ಯರಾದ ಬಿಟ್ಟು ದುರ್ಬಲವಾಗಿರ್ಬೇಕು. ಯಾಕಂದ್ರೆ ಬೇಸ್ ಅಂದರೆ ಯಾವ ಅಂಶ ಇರುತ್ತೆ, ಆಸಿಡಲ್ಲಿ ಯಾವ ಅಂಶ ಜಾಸ್ತಿ ಇರುತ್ತೆ, ಒಂದು ತಿಳಿಸಿರುತ್ತೆ. ಎರಡನೇದು ಇದನ್ನು ನಮಗೆ ದೇಹಕ್ಕೆ ಅನ್ವಯ ಮಾಡ್ತಿದ್ರು, ಊಟಕ್ಕೆ ಅನ್ವಯ ಮಾಡ್ತಿದ್ರು. ಗ್ಯಾಸ್ಟ್ರಿಕ್ ಆದಾಗ ಸಾಮಾನ್ಯವಾಗಿ through this one we could see the structure of constellations. Principal is used to charge the electric vehicles in public places, bus stands and weighing stations, etc. And here the painting is half meter square. Yeah, explain. ನಮ್ಗೆ ಏನು ಗೊತ್ತಾಗುತ್ತೆ, ಅವ್ರು ಹೇಳೋದ್ರಾಗೆ ಗೊತ್ತಾಗ್ತದೆ. ಇದು ಎಕ್ಸ್ಪ್ರೆಷನ್ ಈ ಥರ ನ್ಯಾಚುರಲ್ ಆಗಿ ಬರುತ್ತೆ. ಹೀಗಾಗಿ ಸ್ವಲ್ಪ ಕೈ ಎಲ್ಲ ಆಡಿಸಿ ಎಕ್ಸ್ಪ್ಲೈನ್ ಮಾಡ್ರಿ, ಅದು ಅಭ್ಯಾಸ ಮಾಡ್ಕೋಬೇಕು ಅಂತ ಇನ್ನೂ ಮಾಡ್ಬೋದು. ಅಲ್ಲಿ ಯಾರೋ ಒಂದಿಬ್ರು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು, ಅವ್ರು ಒಂಚೂರು ಹೇಳಿದ್ರು, ಹೇಳುವಾಗ ಬಿಗಿ ಹಿಡ್ಕೊಂಡು ಹಿಂಗೆ ಹೇಳಕ್ ಹೋಗ್ಬೇಡಿ, ಹೇಳ್ಬೇಕು. ನಾನೆಲ್ಲ ಹೇಳ್ಬೇಕು. ಟಿವಿಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರಲ್ಲ, ಸುಮ್ಮನೆ ಪ್ರಾಕ್ಟೀಸ್ ಮಾಡಿರಿ, ನೀವೇ ತಮಾಷೆ ಮಾಡ್ಕೊಂಡು ಅದು ಹಂಗೆ ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. One medium to another medium. In this experiment, we are going to use the medium has a convex and concave lenses. Here we have the convex lenses. It's also known as a converging lens. When we light rays, the rays will converge at a point. This point is also known as a focal point or a focus. It is also used in the magnifying glasses, camera lenses, human eye lenses. ಒಂದೇ ಕಡೆಗೆ ಇದಾಗುತ್ತಲ್ಲ, ಫೋಕಸ್ ಆಗುತ್ತೆ. ಹಾಂ ಸರ್, ಕನ್ವರ್ಸ್ ಆಗುತ್ತೆ ಲೈಟ್ ರೇಸ್. ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ತುಂಬ ತಿನ್ನರ್ ಆಗಿರುತ್ತೆ ಸೆಂಟರಲ್ಲಿ. ಮತ್ತೆ ಇದು ಕರ್ವ್ಡ್ ಇನ್ವರ್ಟ್ಸ್. ಇದು ಬಲ್ಜ್ ಆಗಿದ್ರೆ ಇದು ಕರ್ವ್ಡ್ ಇನ್ವರ್ಟ್ಸ್ ಆಗಿರುತ್ತೆ. ದೇ ವಾಂಟ್ ಕನ್ವರ್ಸ್ ಅಟ್ ಎ ಪಾಯಿಂಟ್. ಈ ಒಂದು ರೇಸ್ ಏನು ಫೋಕಲ್ ಪಾಯಿಂಟ್ ಇಂದ ಈ ರೇಸು reflection
When the object is next operation is changing in the F2 frame. ಇದು ಫೋಕಲ್ ಪಾಯಿಂಟ್ ಯಾವುದು? ಎಫ್ ತೋರಿಸ್ಬೇಕಲ್ಲ ನೀವು, ಅದನ್ನು ನೋಡ್ಕೊಳ್ಳಿ. ಡಿಸ್ಟೆನ್ಸ್ ಆಫ್ ಫೋಕಸ್ ಅದನ್ನು ನೋಡ್ಕೊಂಡು ಲೈನ್ ಹಿಡಿದಿದ್ಯಾ? ಅದು ಹೆಂಗೆ ಬರುತ್ತೆ? ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತಾರೆ ಸರ್. ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗಕ್ಕಾಗಲ್ಲ, ಹಾಗಾಗಿ ಗ್ಲೌಸ್ ಅರೇಂಜ್ ಆಗ್ತದೆ ಸರ್. ಗ್ಲೌಸ್ ಕೂತ್ಕೊಳ್ಳುತ್ತೆ ಸರ್. ರಿಯಾಕ್ಷನ್ ಹೊರಗಿಡೋದು ಬಾಟಲಿನಲ್ಲಿ ಹಾಕಿದಾಗ ಬಲೂನ್ನಲ್ಲಿರುವ ಬಲೂನ್ನಲ್ಲಿರುವ ನೀರು ಖಾಲಿಯಾಗುತ್ತಾ ಆಕ್ಸಿಜನ್ ಬಲೂನ್ನಲ್ಲಿರುವ ಆಕ್ಸಿಜನ್ ಖಾಲಿಯಾಗಿ ನೀರು ಹೊರಬರುವುದು ನಿಂತು ಹೋಗುತ್ತದೆ. ಇದೇನಿದು? ಉಪ್ಪು ನೀರು. ಅದೆಂತ ನೀರು? ಎಣ್ಣೆದಲ್ಲಿ ಪಾಸ್ ಆಗಲ್ಲ. ನಿಮಗೆ ಕೈನಾಗ ಇಟ್ಕೊಂಡ್ರೆ ನೋಡಿ ಯಾಕೆ ಪಾಸ್ ಆಗುತ್ತೆ? ನೋಡಿ ಪಾಸ್ ಆಗುತ್ತೆ ಮುಟ್ಟು ನೋಡಿ. ಅದೇ ಹಂಗಲ್ಲ, ಒಂದು ಕೈನಾಗ ಲೋ ಡೆನ್ಸಿಟಿ ಇಂಟೆನ್ಸಿಟಿ ಇರೋದ್ರಿಂದ ಮುಟ್ರಿ. ಮನೆಗೆ ಹೋಗ್ಬಿಟ್ಟು ಯಾವುದಕ್ಕನ್ನ ಸಿಕ್ಸ್ಕೊಂಡು ಕೊಟ್ಟರೆ ಮತ್ತೊಮ್ಮೆ. ನಾನು ಹೇಳುವ ವಿಷಯ ವಿದ್ಯುತ್ ಫಲಕಗಳು ಮತ್ತು ಆವಾಹಕಗಳು. ಮೊದಲನೆಯದಾಗಿ ಪೆನ್ಸಿಲ್ ಲೆಡ್ನಲ್ಲಿ ಗ್ರಾಫೈಟ್ ಇರುವ ಲೋಹವಿರುವುದರಿಂದ ವಿದ್ಯುತ್ ಹರಿಯಲು ಬಿಡುತ್ತದೆ, ಹಾಗಾಗಿ ವಾಹಕ ಎನ್ನುವುದು. ಪ್ಲಾಸ್ಟಿಕ್ಕಲ್ಲಿ ವಿದ್ಯುತ್ ಹರಿಯುವುದಿಲ್ಲ, ಅದರಿಂದ ಅಲ್ಲೂ ಕೂಡ ಒಂದು ಅಂಶತೆ ಮಾಡಿದೆ, ಬಟ್ ಅವ್ರದ್ದು ರಾ ಇದರಲ್ಲಿ ಮಾಡಿ. ಇದು ಸೂರ್ಯನ ಬೆಳಕು ಎಂದು ಪರಿಗಣಿಸಬೇಕು. ಭೂಮಿ ತನ್ನ ಇವೆಲ್ಲ ಯಾರು ಇದು ಮಾಡಿದ್ರು? ವಾಹಕಗಳು ಅಂತ ಕರಿತೀವಿ. ವಾಹಕಗಳು ಅಂದ್ರೆ ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವ ವಸ್ತುಗಳಿಗೆ ವಾಹಕಗಳು ಅಂತ ಕರಿತೇವೆ. ಅವಾಹಕಗಳು ಅಂದ್ರೆ ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಕೋನಮಿತಿ ತತ್ವ ಪೈಥಾಗರಸ್ ಟ್ರಿಗ್ನಾಮೆಟ್ರಿಕ್ ಸರಿ ಸರ್ ಮತ್ತೆ ಲಾಸ್ಟಿಗೆ ಹೋಗ್ಬೇಕು ಸರ್. ಇದನ್ನೇ ಫಸ್ಟ್ ಆಫ್ ಮಾಡಿ ಸರ್. ಆಫ್ ಮಾಡಿ ಆಮೇಲೆ ಏನು ಅದರೊಳಗಡೆ ಲಿಕ್ವಿಡ್ ಏನು ಫಾರ್ಮಾಲಿನ್. ಒಂದು ಜೀವಿಗಳು ಬೆನ್ನು ಮೂಳೆಗಳನ್ನು ಹೊಂದಿರುವಂತಹ ಪ್ರಾಣಿಗಳನ್ನು ಇನ್ವರ್ಟಿಬ್ರೇಟ್ಸ್ ಅಂತ ಕರೀತಾರೆ. ಅದರಲ್ಲಿ ಎಕ್ಸಾಂಪಲ್ ಇದು ಪ್ಲಾಟಿಹೆಲ್ಮಿಂಥಸ್. ಇವು ಎಕ್ಸಾಂಪಲ್. ಪ್ಲಾಟಿಹೆಲ್ಮಿಂಥಸ್ ಅಂದರೆ ಅದು ಚಪ್ಪಟೆಯಾದ ಪ್ರಾಣಿಗಳನ್ನು, ಚಪ್ಪಟೆಯನ್ನು ಹೊಂದಿರುವಂತಹ ಪ್ರಾಣಿಗಳನ್ನು ಪ್ಲಾಟಿಹೆಲ್ಮಿಂಥಸ್ ಅಂತ ಕರೀತೀವಿ. ಅನಾಲಿಡ ಇದು ಅದಕ್ಕೆ ಎಕ್ಸಾಂಪಲ್. ಲೀಚ್, ಮೊಲಸ್ಕ, ಅದಕ್ಕೆ ಸಿಪಾಯ್, ಆರ್ಥೋಪೋಡ, ಓಕೆ ಎಕ್ಸಾಂಪಲ್. ಅಲ್ಲ, ಇದು ನೀವು ಮಾಡ್ಕೊಂಡಿರೋದು ಅಥವಾ ಅವ್ರು ಕೊಟ್ಟಿರೋದು? ಮತ್ತು ಎರಡು ಮತ್ತು ಅವುಗಳಿಂದ ಉಂಟಾದ ಕೋಲಗಳು ಕೃಷಿಯನ್ನು ತಯಾರಿಸುತ್ತಾರೆ. ಇಂತಹ ಪವನಯಂತ್ರಗಳನ್ನು ಎತ್ತರವಾದ ಬೆಟ್ಟ ಗುಡ್ಡಗಳಲ್ಲಿ ಅಳವಡಿಸುತ್ತಾರೆ. ತಿನ್ನಿಸ್ತಾ ಇದ್ದೀರಾ ಅಲ್ವಾ? ಯಾಕೆಂದರೆ ಅದು ಮಂದ್ಯದಲ್ಲಿರುವ ಆಳುಗಳನ್ನು ದಿಕ್ಕು ಸೂಚನೆ ಇರುತ್ತದೆ. ಅಲ್ಲ, ಈಗಲೂ ಬಳಸ್ತಾರ ಇವನ್ನೆಲ್ಲ?
ವೋಲ್ಟೇಜ್ ಬ್ಯಾಟ್ರಿ ಇದು ವೋಲ್ಟೇಜ್ ಜಾಸ್ತಿ ಇರುತ್ತೆ, ಇದು ವೋಲ್ಟೇಜ್ ಕಡಿಮೆ ಇರುತ್ತೆ. ಇದನ್ನ ಹೊಲದಲ್ಲಿ ಮಾಡ್ತಾರೆ, ಈ ವೋಲ್ಟೇಜ್ ಜಾಸ್ತಿ ಇರೋದ್ರಿಂದ ಯಾವುದೇ ಅದು ಟಚ್ ಮಾಡಬೇಡಿ. ನಾವು ಗಾಳಿ ಜೋರಾಗಿ ಹೋಗಿ ಕ್ಯಾಂಡಲ್ ಆಗಿ ಹೋಗಿ ಹೌದೇನು ಸ್ಥಳ ಇಲ್ಲದ ಬಾವಿ ಯಾವ ರೀತಿ ಕರೆಂಟ್ ಪಾಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಕಾಪರ್ ಸಲ್ಫೇಟ್ ಹಾಕೋದು
ಡೆಕೋರೇಷನ್ ಮಾಡ್ಕೊಂಡ್ಬಿಟ್ಟು ಒಂದ್ಸರಿ ಒಂದ್ಸರಿ ಪಿನ್ ಹಾಕಿದ್ದೀನಿ, ಈ ಥರ ವೈಟ್ ಪಿನ್ ಹಾಕಿದ್ದೀನಿ. ಅದೇನು ಮಾಡಿದ್ರೆ ಈ ಕಾಪರ್ ಎಲ್ಲ ಹೋಗ್ಬಿಟ್ಟು ಆ ಪಿನ್ನಲ್ಲಿ ಕುತ್ಕೊಂಡಿದ್ದೆ. ಮತ್ತೆ ಕಾರಲ್ಲಿ ಸೈಕಲ್ ಗ್ಯಾಸ್ ಸರ್